ನಾ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ ನಾನು ಹಿಂಗ್ ಭಿಕ್ಷೆ ಬೇಡುವತ್ತೇನೆ ಇನ್ನೊಬ್ರು ಫಾರ್ಮ್ದಾಗ ಹೋಗಿ ಭಿಕ್ಷೆ ಬೇಡ ತಗೊಂಬಂದಿರೋ ಸಂಜೆ ಟೈಮ್ ಅರ್ಧ ಹಾಕಿದ್ರೆ ಅಂದ್ರೆ ಬೆಳಿಗ್ಗೆ ಒಂದು ಬಾಕೆಟ್ ಆಗ್ತದೆ ಸರ್ 2 ತಿಂಗಳಿದ್ರೆ ಕರೆಕ್ಟ್ ಊಟ ಮಾಡ್ತಾರೆ. ಮಾರ್ಕೆಟ್ 7,000 ಇದ್ರೆ ನಾ 5,500 ಒಂದು ಮರಿ ಕೊಟ್ಟಿದ್ದೇನೆ ಸರ್. ಗಾಂಧಿ ಸಾಕಿದ ಲಕ್ಷ್ಮಿ ಇದ್ದಂಗೆ ಕೋಟಾಧಿಪತಿ ಇದ್ದಂಗೆ ಸರ್. ಇವಾಗ 2 ವರ್ಷದಲ್ಲಿ ತಮ್ದು ಅಂದಾಜು ಪ್ರಾಫಿಟ್ ಅಂತಂದ್ರೆ ಎಷ್ಟಾಗಿರ್ಬೋದು? ಸರ್ ನನಗೆ ಸ್ವಲ್ಪ ಡೌಟ್ ಇದೆ. ಏನಪ್ಪಾ ಅಂತಂದ್ರೆ ಹಂದಿಗಳ ಬೇರೆ ಬೇರೆ ಹಂದಿಗಳು ಇರ್ತಾವ ಫಾರ್ಮ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಗಂಡ್ ಹಂದಿ ಇರುತ್ತೆ, ಹೆಣ್ಣು ಹಂದಿ ಇರುತ್ತೆ, ಕ್ರಾಸಿಂಗ್ ಬಂದಿರೋ ಹಂದಿ ಇರುತ್ತೆ, ಕ್ರಾಸ್ ಆಗಿರೋ ಹಂದಿ ಇರುತ್ತೆ, ಪ್ರೆಗ್ನೆನ್ಸಿ ಹಂದಿ ಇರುತ್ತೆ, ಅದಾದ್ಮೇಲೆ ಡೆಲಿವರಿ ಹಂದಿ ಆಗುತ್ತೆ. ಸರ್ ಇದಕ್ಕೆ ನಾವು ಇನ್ ಡಿಟೇಲ್ ಆಗಿ ಮಾತಾಡೋದಾದ್ರೆ ಸರ್ ಯಾವ್ಯಾವ ಹಂದಿಗೆ ಎಷ್ಟು ಪ್ರಮಾಣದಲ್ಲಿ ತಾವು ಊಟ ಕೊಡ್ತೀರಿ? ಸರ್ ಗಂಡ ಹಂದಿಗೆ ಸ್ವಲ್ಪ ಜಾಸ್ತಿ ಕೊಡ್ತೀವಿ, ಯಾಕಂದ್ರೆ ಅದು ವೇಟ್ ಬರ್ಬೇಕಂತ ಹೇಳಿ ಕೊಡ್ತೀವಿ ಸರ್. ಅಂದಾಜು ಎಷ್ಟು ಕೊಡಬಹುದು? ಅಂದಾಜು ಸರ್ ನಾವು ನೋಡ್ತೀವಿ ಸರ್ ಲಿಮಿಟ್, ಅಂದ್ರೆ ಅದು ಒಟ್ಟಿ ಎಷ್ಟು ತಿನ್ನಷ್ಟು ಆಗುತ್ತವೆ. ಯಾಕಂದ್ರೆ ನಾವು ಇದು ಬಾಕೆಟ್ ಅಲ್ಲಿ ಇರುತ್ತಲ್ಲ, ಒಂದು ಬಾಕೆಟ್ ಹಾಕೋ ಕಡೆ ಅರ್ಧ ಬಾಕೆಟ್ ಹಾಕ್ತಿರ್ತೀವಿ. ಸಂಜೆ ಟೈಮ್ ಅರ್ಧ ಹಾಕಿದ್ರೆ ಅಂದ್ರೆ ಬೆಳಿಗ್ಗೆ ಒಂದು ಬಾಕೆಟ್ ಹಾಕ್ತೀವಿ ಸರ್. ಅಂದ್ರೆ ಬೆಳಗಿನ ಟೈಮ್ ಸ್ವಲ್ಪ ಜಾಸ್ತಿ ಹಾಕ್ತೀವಿ, ಸಂಜೆ ಟೈಮ್ ಜಾಸ್ತಿ. ಇಲ್ಲಂದ್ರೆ ಸಂಜೆ ಟೈಮ್ ಜಾಸ್ತಿ ಹಾಕಿದ್ರೆ ಅಂದ್ರೆ ಬೆಳಗಿನ ಟೈಮ್ ಕಡಿಮೆ ಆಗುತ್ತೆ. ಒಂದು ಟೈಮ್ ಜಾಸ್ತಿ ಹಾಕಿ ಒಂದು ಟೈಮ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಸರ್ ಹೊಟ್ಟೆಯಲ್ಲಿ ಪಚನ ಆಗ್ಬೇಕಲ್ಲ. ಅವು ಆಶಯಕ್ಕೆ ಸರ್ ಮೂಗ್ ಪ್ರಾಣಿ ಅವಕ್ಕೆ ಏನು ಗೊತ್ತಿರೋದು, ಆಗ್ತಾ ಇದ್ರೆ ಹಂಗೆ ತಿಂತಾ ಇರ್ತಾವೆ. ಅದು ತಿಂದುಬಿಟ್ರೆ ಹೊಟ್ಟಿಗೆ ಕಡಿಮೆ ಆಗ್ಬಿಟ್ರೆ ಮತ್ತೆ ಅವಕ್ಕೆ ಪ್ರಾಬ್ಲಮ್ ಅಲ್ಲ ಸರ್. ಅದಕ್ಕೋಸ್ಕರ ನಾವೇನು ಮಾಡ್ತೇವೆ, ಒಂದು ಲಿಮಿಟ್ ಮ್ಯಾಗ ಹಾಕ್ತೇವೆ ಸರ್ ಮುಸಿರಿ. ಒಂದು ಲಿಮಿಟ್ ಇವತ್ತು ಇದಕ್ಕೆ 10 ತಂದಿದ್ದಾವೆ ಅಂದ್ರೆ ಅದಕ್ಕೊಂದು ಲಿಮಿಟ್, ಒಂದು ಲಿಮಿಟ್ ಮ್ಯಾಗ 1 kg ಅಷ್ಟು ತಿನ್ನಷ್ಟು ಹಾಕ್ತೀವಿ. ಒಂದು 20 kg ಹಾಕಿ 10 ತಂದಿದ್ರೆ 10 ಗಂಡ ಇದ್ರೆ 20 kg ಹಾಕ್ತೀವಿ. ಯಾಕಂದ್ರೆ ಅವು ವೇಟ್ ಜಾಸ್ತಿ ಬರ್ಬೇಕು ನಮ್ಗೆ ತಿಂದ್ರೆ. ಹೆಣ್ಣಂದಿಗೆ 10 ತಂದಿದ್ರೆ ಅಂದ್ರೆ 15 kg ಹಾಕ್ತೇವೆ ಸರ್. ಯಾಕಂದ್ರೆ ಅವು ಮರಿ ಹಾಕುವ ಹಂದಿ, ಅವಕ್ಕೆ ಮುಸ್ರಿ ನಾವ್ ಎಷ್ಟು ಕಡಿಮೆ ಇಡ್ತಾವಲ್ಲ ಅಷ್ಟು ಮರಿ ನಮ್ಗೆ ಕರೆಕ್ಟ್ ಕೊಡ್ತಾವ. ನನ್ನ ಉದ್ದೇಶ ಸರ್. ಒಬ್ಬೊಬ್ರು ಹೇಳ್ತಾರೆ ಅಷ್ಟಾಕು ಇಷ್ಟಾಕು, ನಮ್ಮ ಉದ್ದೇಶ ನೋಡಿ ಸರ್, ಅವ್ರವ್ರ ಫಾರ್ಮ್ದಾಗೆ ಅವ್ರವ್ರ ಅನುಭವ ಅವ್ರವ್ರು ಮಾತಾಡ್ತಾರೆ ಸರ್. ನನ್ನ ಅನುಭವ ಪ್ರಕಾರ ನಾ ಹೇಳ್ತಾ ಇರೋದು ಸರ್ ಇದು. ಓಕೆ ಸರ್. ಸರ್ ಇವಾಗ ಡೆಲಿವರಿ ಇರುತ್ತಲ್ಲ ಸರ್, ಡೆಲಿವರಿ ಟೈಮ್ ಅಲ್ಲಿ ನೀವು ಎಷ್ಟು ಫುಡ್ ಹಾಕ್ತೀರಿ ಸರ್? ಡೆಲಿವರಿದಾಗ ಸರ್ ನೋಡಿ ಸರ್, ಡೆಲಿವರಿ ಈಗ ನಾ ಹೇಳ್ತಾ ಇದ್ದೀನಿ, ಡೆಲಿವರಿ ಹಾಕಿದಂದ್ರೆ ಒಳಗೆ ಹಾಕಿದ್ ಬಿಟ್ಟು ಅಂದ್ರೆ ಏನ್ ಮಾಡ್ತೀವಿ ನಾವು ಸ್ವಲ್ಪ ಹಾಕ್ತೇವೆ ಸರ್. 1 kg ಅಷ್ಟು ಹಾಕ್ತೇವೆ ಸರ್, ಜಾಸ್ತಿ ಹಾಕೋದಲ್ಲ. ಸಂಜೆಗೆ 1 kg, ಮುಂಜಾನೆ 1 kg ಅಂದ್ರೆ ಮರಿ ಕರೆಕ್ಟ್ ಆಗ್ತದೆ ಸರ್. ನಾವು ಜಾಸ್ತಿ ಆಗ್ಬಿಟ್ಬಿಟ್ರೆ ಮರಿ ತಿಂದ್ಬಿಟ್ರೆ ಅಂದ್ರೆ ಊಟ ಮಾಡಿಬಿಟ್ರೆ ಅಂದ್ರೆ ಮರಿ ಒಳಗೆ ಬಜ್ಜಿ ಜಾಸ್ತಿ ಆಗ್ಬಿಡುತ್ತೆ ಹಂದಿಗೆ, ಮರಿ ಕರೆಕ್ಟ್ ಆಗೋದಿಲ್ಲ, ಬೆಳವಣಿಗೆ ಮೇಲೆ ಪ್ರಾಬ್ಲಮ್ ಆಗುತ್ತೆ ಸರ್. ಸರ್ ಡೆಲಿವರಿ ಆದ್ಮೇಲೆ ಎಷ್ಟು ಹಾಕ್ತೀರಿ ಸರ್ ಊಟನ? ನಾವು ಜಾಸ್ತಿ ಆಗ್ತೇವೆ ಸರ್. 1 kg ಹಾಕೋದ್ರೆ 2 kg 3 kg ಹಾಕಂದ್ರೆ ಮರಿ ಹಾಲು ಕೊಡುತ್ತೆ ಸರ್. ಓಕೆ ಸರ್. ಇವಾಗ ಇದಾಯ್ತು, ಡೆಲಿವರಿ ಆಯ್ತು, ಡೆಲಿವರಿ ಆದ್ಮೇಲೆ ಆಯ್ತು ಸರ್. ಇವಾಗ ಒಂದು ಸಣ್ಣ ಹಂದಿ ಸರ್ ಇವಾಗ ಫ್ಯಾಟ್ನಿಂಗ್ ಅಂತ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು 6 ತಿಂಗಳಾದ್ರೆ ಒಂದು ವಯಸ್ಸಿಗೆ ಬರುತ್ತೆ, ಕೆಲವೊಂದ್ ಟೈಮ್ ಫ್ಯಾಟ್ನಿಂಗ್ ಅಂತ ಮಾಡ್ತಾರೆ. ಅಂತಂದ್ರೆ ಅದನ್ನ ಬೆಳೆಸೋದು, ತೂಕ ಹೆಚ್ಚಿಗೆ ಮಾಡಕ್ಕೆ ಸರ್ ಎಷ್ಟು ಫುಡ್ ಹಾಕ್ತಿರಿ ಸರ್ ತಾವು? ನಾವು ಸರ್ ನೋಡು ಸರ್, ಫುಡ್ ಗಂಡ ಹಂದಿಗೆ ಹಾಕೋ ಫುಡ್ ನಾವ್ ಹೆಣ್ಣು ಹಂದಿ ಅದು ಬ್ಯಾಡ ಅಂತ ಅಂದ್ಬಿಟ್ರೆ ಗಂಡ ಹಂದಿ ಒಳಗೆ ಬಿಟ್ಟು ಬಿಡ್ತೀವಿ ಸರ್. ನಾವ್ ಬೀಜ ತೆಗಿತೀವಿ ಸರ್, ನಾವೇ ಬೀಜ ತೆಗಿತೀವಿ ಸರ್, ಬೇರೆದವ್ರಿಗೆ ಕೊಡೋಕ್ ಹೋಗಲ್ಲ, ನಾವೇ ಸದಾ ತೆಗಿತೀವಿ. ನಾವೇನ್ ಮಾಡ್ಬಿಡ್ತೀವಿ ಸರ್, ತೆಗೆದ್ಬಿಟ್ಟು ಒಳಗೆ ಬೇರೆ ಕಡೆ ಹಾಕ್ತೀವಿ ಸರ್. ಅದು ಹಾಕ್ಬಿಟ್ಟು ಆಮ್ಯಾಗ ಒಂದು ತಿಂಗಳು ಮಟ ಏನಾಗುತ್ತೆ ಸರ್, ಮುಸ್ರಿ ಕಡಿಮೆನೇ ತಿಂತಾವ್ ಸರ್ ಅವು. 1 ತಿಂಗಳು ಆದ್ಮ್ಯಾಗ ಏನಾಗುತ್ತೆ ಸರ್, ನಾವು ಟ್ಯಾನಿಕ್ಕು ಗಿನ್ನಿಕ್ಕು ಕೊಡ್ತಾ ಇದ್ದೇವೆ ಸರ್. ಅದು ಟ್ಯಾನಿಕ್ ಕೊಡ್ತೀವಿ, ಕೊಟ್ಬಿಟ್ಟು ಮುಸ್ರಿ ಸ್ವಲ್ಪ ಜಾಸ್ತಿ ಆಗ್ತೀವಿ. ಆಗ್ತಾ 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 ತಿಂತ 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 ಜಾಸ್ತಿ ಆಗ್ತಾ ಹೋಗ್ತಾವ ವಜನ್ ಸರ್. ಒಂದ್ ವೇಳೆ ನಾವು ಬೀಜ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ? ಅದು ಮಾರ್ಕೆಟ್ಗೆ ಇಲ್ಲ ಸರ್. ಅಂತಂದ್ರೆ ಅದು ಫ್ಯಾಟ್ನಿಂಗ್ ಆಗಂಗಿಲ್ವಾ? ಇಲ್ಲ ಸರ್, ಅದು ವಾಸನೆ ಬರುತ್ತೆ ಅಂತ ಹೇಳ್ತಾರೆ ಸರ್. ಹೌದಾ ಸರ್? ಸರ್ ಎಷ್ಟು ತಿಂಗಳಿಗೆ ತಾವು ಬೀಜ ತೆಗಿತೀರಿ ಸರ್? ನಾನು ಅನುಭವ ಪ್ರಕಾರ 3 ತಿಂಗಳಿಂದ 4 ತಿಂಗಳಿಗೆ ತೆಗಿತೀನಿ ಸರ್. ಸರ್ ಇವು ಬೀಜ ತೆಗಿಯೋ ಪ್ರೊಸೆಸ್ ಏನಾದ್ರು ನಾವು ನೋಡ್ಬೋದಾ ಇವತ್ತು? ಇಲ್ಲ ಸರ್, ನಾನು ಒಬ್ಬೊಬ್ರು ಪ್ರೆಷರ್ ಇದ್ದಾರೆ, ನಾವು ಪ್ರೆಷರ್ ಇಲ್ಲ, ನಾವು ಕೈಲೇ ತೆಗಿತೇವೆ ಸರ್. ಹೌದಾ ಸರ್? ನಾವು ಕೈಲೇ ತೆಗಿತೇವೆ ಸರ್. ಇವಾಗ ತೆಗಿಬಹುದು ಯಾವ್ದಾರ ಹಂದಿದ ಬೀಜನ? ಇಲ್ಲ ಸರ್, ಅವು ಎಲ್ಲ ತೆಗ್ದಿದ್ದೇವೆ ಸರ್. ತೆಗ್ದಿದ್ದು ಇಲ್ಲಿದ್ದಾವೆ ಸರ್, ತೋರಿಸ್ಬೋದು. ನಿನ್ನೆ ಮನೆ ತೆಗ್ದಿದ್ದೇನೆ ಸರ್. ಓಕೆ. ಹಾ ಸರ್, ಅದು ತೆಗ್ದಿರ್ಬೇಕಾದ್ರೆ ಕ್ಯಾಮ್ರಾದಲ್ಲಿ ವಿಡಿಯೋ ಇದೆ, ಬೇಕು ಕೊಡಂದ್ರೆ ಕೊಡ್ತೀನಿ ಸರ್. ಅಣ್ಣ, ಒಂದು ಆಕ್ಷರ್ ಹಂದಿ 10 ಮರಿ ಹಾಕ್ತೈತಿ. 10 ಮರಿ ಒಳಗಡೆ ನಿಮ್ಗೆ ಎಷ್ಟು ಹೆಣ್ಣು ಬರ್ತೈತಿ, ಎಷ್ಟು ಗಂಡ ಬರ್ತೈತಿ? ಅದು ದೇವ್ರು ಕೊಟ್ಟಿದ್ದು ಹೊಲ ಸರ್. ಅಂದಾಜು ನಿಮ್ ಪ್ರಕಾರ ನಿಮ್ ಸರ್ವಿಸ್ ಅಲ್ಲಿ ನೋಡೋದಾದ್ರೆ ಸರ್, ಒಂದೊಂದು ಹಂದಿ ಹಾಕ್ತಾವ ಸರ್. 4 ಇರ್ತವೆ, 3 ಇರ್ತವೆ, 10 ಇರ್ತವೆ. ಒಂದೊಂದು ಹಂದಿ ಸರ್ ಒಂದೊಂದು ಜಾತಿಯನ್ನ ಮಾಡುತ್ತವೆ. ಒಮ್ಮೆ ಮರಿ ನಮ್ಮಲ್ಲಿ ಒಂದಿತ್ತು ಸರ್, ಅದು ಸತ್ತೋಯ್ತು. ಅದೇನ್ ಮಾಡ್ತಿತ್ತು, ಒಂದು ಸಲ ಒಂದು ಬೀಡ್ ಹಾಕಿದ್ರೆ 8 ರಿಂದ 9 ಮರಿ ಹೆಣ್ಣು ಹಾಕ್ತಿತ್ತು, 2-3 ಗಂಡ ಹಾಕ್ತಿತ್ತು. ಒಂದು ಸಲ ಹಾಕಿದ್ರೆ ಒಂದ್ಸಲ ಗಂಡ ಹಾಕಿ 2-3 ಹೆಣ್ಣು ಹಾಕ್ತಿತ್ತು ಸರ್. ಅದು ಒಂದೊಂದು ಇರುತ್ತವೆ. ಒಂದೊಂದು ಏನ್ ಮಾಡ್ತದೆ ಸರ್, 4 ಹೆಣ್ಣು ಹಾಕ್ತವೆ, 4 ಗಂಡ ಹಾಕ್ತವೆ, 3 ಹೆಣ್ಣು ಹಾಕ್ತವೆ, 4 ಗಂಡ ಹಾಕ್ತವೆ. ಅದು ದೇವ್ರು ಕೊಟ್ಟಿದ್ದು ಸರ್, ಅದು ನಮ್ಮಲ್ಲಿ ಏನು ಇರೋದಿಲ್ಲ. ಓಕೆ ಸರ್. ಇವಾಗ ಇವತ್ತು ಹಂದಿಗಳು ವರ್ಷಕ್ಕೆ 2 ಸಲ ಮರಿ ಕೊಡುತ್ತೆ ಸರ್. ಸರ್ ಇವಾಗ ಹಂದಿಗಳು ಇವಾಗ ಕ್ರಾಸಿಂಗ್ ಬಂದಿದೆ ಅಂತ ತಿಳ್ಕೊಳ್ಳೋದು ಹೇಗೆ ಸರ್? ನಾವು ಕ್ರಾಸಿಂಗ್ ಇದು 10 ಹೆಣ್ಣು ಇರ್ತಾವ ಸರ್, ಒಂದು ಗಂಡು ಬೇರೆ ಇರುತ್ತೆ ನಮ್ದು. ಆದ್ರೆ ಇವು ಹಂದಿ ಏನು ಮಾಡುತ್ತವೆ, ಕ್ರಾಸಿಂಗ್ ಬಂದ್ರೆ ಅವು ಇಲ್ಲಾಂದ್ರೆ ಇಲ್ಲಿ ಗಂಡ ಏನೋ ಹೊರಗಿದ್ದೆ ಅಂದ್ರೆ ಅದ್ರ ಕಡೆ ಗೇಟ್ ಕಡೆ ಬಂದು ದೂಕ್ತಾವ. ಒಂದು
ಇಲ್ಲಾಂದ್ರೆ ಅವೇ ಕ್ರಾಸಿಂಗ್ ಮಾಡಕ್ ಪ್ರಯತ್ನ ಮಾಡ್ತಾವ, ಅವಾಗ ನಾವು ನೋಡ್ಬಿಟ್ಟು ಗಂಡು ಬಿಡ್ತೇವೆ ಸರ್. ಸರ್ ಇವಾಗ ಕ್ರಾಸಿಂಗ್ ನಿಮ್ಗೆ ಗೊತ್ತಾಗತ್ತೆ ಇದು ಕ್ರಾಸಿಂಗ್ ಬಂದಿದೆ ಅಂತ ಬಂದಿದ್ದಂಗೆ ಹೇಳಿ. ಗೊತ್ತಾಗುತ್ತೆ ನಮ್ಮ ಮುಸ್ರಿ ಹಾಕೋ ಟೈಮ್ದಾಗ ಗೊತ್ತಾಗ್ಬಿಡುತ್ತೆ ಸರ್. ಇವಾಗ ಒಂದ್ ಕಂಫರ್ಟ್ಮೆಂಟ್ ಮಾಡ್ತೀರಿ ಅದ್ರಲ್ಲಿ ಒಂದು ಗಂಡು ಹಂದಿನ ಬಿಡುತ್ತೀರಿ, ಗೊತ್ತಾಗುತ್ತೆ, ಅವಾಗ ಕ್ರಾಸ್ ಆಗುತ್ತೆ ಸರ್. ಕ್ರಾಸ್ ಆಗುತ್ತೆ ಸರ್. ಸರ್ ಕ್ರಾಸ್ ಆದ್ಮೇಲೆ ಎಷ್ಟು ದಿವಸಕ್ಕೆ ಮರಿ ಹಾಕತ್ತೆ ಸರ್ 6 ತಿಂಗಳು ಬೇಕೇ ಸರ್. ಇವಾಗ ನಾವು ಒಂದು ಹಂದಿ ಇವಾಗ ಕ್ರಾಸಿಂಗ್ ಬಂದಿದೆ ಸರ್, ಇವಾಗ ಕ್ರಾಸಿಂಗ್ ಬಂದಿದ್ದಾದ್ಮೇಲೆ ಒಂದು ಗಂಡಿಯಿಂದ ಹಂದಿಯಿಂದ ಕ್ರಾಸ್ ಆಯ್ತು ಸರ್. ಆಯ್ತು ಸರ್. ಕ್ರಾಸ್ ಆಗಿ ಎಷ್ಟು ತಿಂಗಳಿಂದ 4 ತಿಂಗಳಿಂದ 5 ತಿಂಗಳು ಹಾಕತ್ತ ಸರ್. ಓಕೆ, ಅಂತಂದ್ರೆ ಇವಾಗ ಅದು ಒಂದು ಹಂದಿ ಪ್ರೌಢಾವಸ್ಥೆಗೆ ಬಂದಾದ್ಮೇಲೆ ಒಂದ್ಸಲಿ ಕ್ರಾಸ್ ಆಗುತ್ತೆ, ಕ್ರಾಸ್ ಆದ್ಮೇಲೆ ಮಿನಿಮಮ್ 5 ತಿಂಗಳು ಬೇಕು ಮರಿ ಹಾಕಕ್ಕೆ. ಬೇಕು ಸರ್, ಬೇಕು ಸರ್. ಓಕೆ ಫೈನ್ ಸರ್. ತಾವು ಫಾರ್ಮ್ ಮಾಡಿಬಿಟ್ಟು 2 ವರ್ಷ ಆಯ್ತು ಸರ್. ಸರ್. ಸರ್ ಇವಾಗ ಕೆಲವೊಂದು ಸಮಸ್ಯೆಗಳಂತ ಬಂದವ, ಸರ್. ಆತರ ಯಾವ್ದಾದ್ರು ಸಮಸ್ಯೆನ ತಾವು ಎದುರಿಸಿದಿರಿ ಸರ್? ಸರ್ ಬರೋದೇ ಕಾಮನ್ ಸರ್. ಆದ್ರೂ ಕೂಡ ನಾನು ಸಾಲ ಮಾಡಿಕೊಂಡೆ ಸರ್, ಆದ್ರೂ ಕೂಡ ನಾನು ಬಿಡ್ಲಿಲ್ಲ, ನನ್ನ ಪ್ರಯತ್ನ ಮಾತ್ರ ಬಿಡ್ಲಿಲ್ಲ. ಸರಿ, ಸಮಸ್ಯೆ ಯಾವ್ದು ಅಂತ ನಮ್ಮ ಜನರಿಗೆ ತಿಳಿಸ್ಕೊಡ್ಬೋದಾ? ಸಮಸ್ಯೆ ಅಂದ್ರೆ ಸರ್, ಈಗ ಲಾಸ್ಟ್ ಟೈಮ್ ಬ್ಯಾನಿ ಬಂದಿತ್ತಲ್ಲ ಸರ್, ಎಲ್ಲ ಬ್ಯಾನಿ ಬಂದು ಸತ್ತು ಹೋಗ್ತಾ ಇದ್ವು. ಅವಾಗ ಮರಿ ತೊಗೊಳಕ್ ಹೋಗ್ಬಿಟ್ರೆ ಯಾರಿಗೂ ಒಬ್ರು ಫಾರ್ಮ್ದಾಗ ಕರ್ಕೊಂತ ಇಲ್ಲ. ನಾನು ಫಾರ್ಮ್ಗೆ ಹೋದ್ರೆ ನಾವೆಲ್ಲ ಫಾರ್ಮ್ದಾಗ ಕರ್ಕೊಂಡಿದ್ವಲ್ಲ, ಹಂಗ ಮೊದ್ಲು ಈ ಮೊದ್ಲು ಕರ್ಕೊಂತ ಇದ್ದಲ್ಲ ಸರ್. ಅಂದ್ರೆ ಬ್ಯಾನಿ ಇದ್ದಕ್ಕೋಸ್ಕರ ಅವರು ಎಲ್ಲೆಲ್ಲೋ ಅಡ್ಡಾಡಿರ್ತಾರ, ನನ್ನ ಫಾರ್ಮ್ ಬಂದ್ಬಿಟ್ರೆ ನನ್ನ ಫಾರ್ಮ್ ಎಲ್ಲ ಹಾಳಾಗತ್ತಲ್ಲಪ್ಪ ಅಂದ್ಬಿಟ್ಟು ಯಾರು ಕರ್ಕೊಂತ ಇದ್ದಿರ್ಲಿಲ್ಲ, ಮರಿನೂ ಕೊಡ್ತಾ ಇದ್ದಿರ್ಲಿಲ್ಲ ಸರ್. ಈಗ ಮಾರ್ಕೆಟ್ದಾಗ ಮರಿ ಭಾಳ ಇದಾವೆ, ತೊಗೊಳೋರಿಲ್ಲ ಸರ್. ಆ ಟೈಮ್ದಾಗ ನಾವು ಫಾರ್ಮ್ ಮಾಡೋ ಮುಂದೆ ಸರ್ ಲಾಕ್ಡೌನ್ಕಿಂತ ಹೆಚ್ಚಿಂದ ಆಗಿಬಿಟ್ಟಿತ್ತು ಸರ್. ಆ ಥರ ಲಾಕ್ಡೌನ್ದಂಗೆ ಆಗಿತ್ತು ನಮಗೆ, ಯಾಕಂದ್ರೆ ಒಬ್ರು ಫಾರ್ಮ್ಗೆ ಒಬ್ರು ಕರ್ಕೊಂತ ಇದ್ದಿಲ್ಲ. ಸರಿ, ನಿಮ್ಮ ಪ್ರಕಾರ ಇವಾಗ ಅದಕ್ಕೆ ವ್ಯಾಕ್ಸಿನೇಷನ್ ಅಂತ ಮಾಡೋದಾದ್ರೆ ಅದ್ರ ಬಗ್ಗೆ ವೈದ್ಯಕೀಯ ಕ್ರಮಗಳನ್ನು ಡಾಕ್ಟರ್ ಬಂದು ಮಾಡಿದ್ದಾರೆ ಸರ್, ಡಾಕ್ಟರ್ ಬಂದು ಮಾಡಿದ್ದಾರೆ. ನಮ್ಗೊಬ್ರು ಪಡ್ಡಪ್ಪ ಅಂತ ಸರ್ ಅದಾರ, ಅವ್ರು ಬಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಸರ್ ಮ್ಯಾಕ್ಸಿಮಮ್ ಹಂದಿಗಳಲ್ಲಿ ಯಾವ ಪ್ರಾಬ್ಲಮ್ ಬರುತ್ತೆ ಸರ್? ಪ್ರಾಬ್ಲಮ್ ಸರ್, ಈಗ ಬ್ಯಾಸಿಗೆ ಆಗಂದ್ರೆ ಸರ್ ಹೊಟ್ಟೆ ಹೊಡ್ಕೊಂತಾರೆ ಸರ್, ಹೊಟ್ಟೆ ಅಂತ ಹೊಡ್ಕೊಂಬರ್ತದೆ, ಅದಕ್ಕೆ ಇಂಜೆಕ್ಷನ್ ಮಾಡ್ಬೇಕು ಸರ್. ಅದೇನು ದಿವಸ ಪ್ರಾಬ್ಲಮ್ ಬರೋದು. ಈಗ ಕಾಲು ಬ್ಯಾನಿ ಅಂತ ಬರುತ್ತೆ, ಅದಕ್ಕೆ ನಾವು ಮೊದಲೇ ಇಂಜೆಕ್ಷನ್ ಮಾಡಿಸಿದ್ದೇನೆ ಸರ್. ಬಂದು ಅವರೇ ಡಾಕ್ಟರ್ ಬಂದು ಮಾಡಿ ಹೋಗಿದ್ದಾರೆ. ಸರ್ ಇವಾಗ ಹಂದಿಗಳಿಗೆ ಯಾವ್ಯಾವ ವ್ಯಾಕ್ಸಿನ್ ಮಾಡಬೇಕು ಸರ್ ಅವು ಆರೋಗ್ಯವಾಗಿರ್ಬೇಕಂತಂದ್ರೆ? ಆ್ಯಕ್ಷನ್ ಸರ್, ಇಲ್ಲ ಕಾಲು ಬ್ಯಾನಿದು ಒಂದು ಆ್ಯಕ್ಷನ್ ಮಾಡಿಸಿದ್ದೀನಿ ಸರ್. ಈಗ ಅದು ಬ್ಯಾನಿ ಬರಬಾರ್ದು ಅದೊಂದು ಆ್ಯಕ್ಷನ್ ಮಾಡಿಸಿದ್ದೀನಿ ಸರ್, 2 ಆ್ಯಕ್ಷನ್ ಅಂತಂದ್ರೆ ಅಂತಂದ್ರೆ ಒಂದ್ ವಾರಕ್ಕೊಂದ್ಸಲಿ ಡಾಕ್ಟರ್ಸ್ ನಿಮ್ ಫಾರ್ಮಿಗೆ ಬಂದಿದ್ದಾರೆ ಸರ್. ವಿಸಿಟ್ ಮಾಡ್ಬಿಟ್ಟು ಯಾವ್ಯಾವ ವ್ಯಾಕ್ಸಿನ್ ಮಾಡ್ಬೇಕಂತ ಅವರೇ ಮಾಡಿ ಹೋಗ್ತಾರೆ ಸರ್, ಅವ್ರು ಹೇಳಿ ಹೋಗ್ತಾರೆ ಸರ್. ನಾವು ಸಾಲಿ ಕಲ್ತಿಲ್ಲ, ಬಟ್ ಅದ್ರದ್ದು ಮೆಡಿಸಿನ್ ಬಗ್ಗೆ ಹೇಳಕ್ ಬರೋದಿಲ್ಲ. ಮೆಡಿಸಿನ್ ಅವ್ರು ಕೊಟ್ಟಿದ್ದಾರೆ, ತೋರಿಸಿದ್ದಾರೆ, ನಾ ಎಲ್ಲ ಹಾಕ್ತೇನೆ ಸರ್. ಓಕೆ, ಹಾ. ಟೋಟಲ್ ಆಗಿ ಈ ಫಾರ್ಮ್ ಅಲ್ಲಿ 200 ಹಂದಿಗಳಿದಾವೆ, ದೊಡ್ಡದು, ಆಮೇಲೆ ಗಂಡು ಹಂದಿ, ಕ್ರಾಸಿಂಗ್ ಹಂದಿ, ಪ್ರೆಗ್ನೆನ್ಸಿ ಹಂದಿ, ಮರಿಗಳೆಲ್ಲ ಸೇರಿ. ಸರ್ ಎಷ್ಟು ಜನ ಮೇಂಟೈನ್ ಮಾಡ್ತೀರಿ ಸರ್ ಇದನ್ನ? ಸರ್ ಇದ್ರಾಗ ಸರ್ ಒಬ್ರು ಮೇಂಟೆನೆನ್ಸ್ ಒಳಗಿಂದ ಮೇಂಟೆನೆನ್ಸ್ ಒಬ್ರು ಮಾಡ್ತಾರೆ ಸರ್, ಒಬ್ರು ಮುಸುರಿ ತರಕ್ ಹೋಗ್ತಾರೆ ಸರ್. ಇಬ್ಬರೇ ಸರ್ ಮೇಂಟೆನೆನ್ಸ್ ಮಾಡೋದು. ಅಂತಂದ್ರೆ ನೀವು ಹೇಳೋ ಪ್ರಕಾರ ಒಬ್ರು ಹೊರಗಡೆಯಿಂದ ಹೋಟೆಲ್ ವೇಸ್ಟ್ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ, ಇಲ್ಲಿ ಒಳಗಡೆ ಹಂದಿನ ನೋಡ್ಕೊಂಡು ಹೋಗ್ಬಿಡ್ತಾರೆ. ಸರ್ ಆಗಲೇ ನಾವು ತುಂಬಾ ಕಾಯಿಲೆ ಬಗ್ಗೆ ಮಾತಾಡಿದ್ವಿ, ಹಂದಿ ಹುಷಾರಿಲ್ಲಾರ್ದ ಬಗ್ಗೆ ಮಾತಾಡಿದ್ವಿ ಸರ್. ಇಲ್ಲಿ ವ್ಯಾಕ್ಸಿನ್ ನೋಡ್ತಿದೀವಿ ಸರ್ ನಾವು, ಇದನ್ನ ಯಾವಾಗ ಹಾಕ್ತೀರಾ ಅಂತ ಹೇಳ್ಬೋದಾ ನಮ್ಗೆ? ಸರ್ ಇದು ನೋಡಿ ಸರ್, ಮೊದಲಿಂದ ಹೇಳ್ತೇನೆ, ಇದು ಮರಿ ಸರ್. ಇದು ಮರಿ ಹಾಕಿದ 3 ದಿನಕ್ಕೆ ವ್ಯಾಕ್ಸಿನ್ ಮಾಡೋದು ಸರ್. ಓಕೆ, ಅಂದ್ರೆ ರಕ್ತ ಎಪ್ಪಗಟ್ಲು ಏನಾದ್ರೂ ಕೂಡ ಒತ್ತನ ಆಗತ್ತೆ ಸರ್, ಮರಿ ಚಲೋ ಬೆಳವಣಿಗೆ ಆಗತ್ತಂತ ಇದು ಹಾಕ್ತಾರೆ ಸರ್. ಇದು ಸರ್ ಕೆಮ್ಮಿನ ಸರ್, ಇದು ಕೆಮ್ಮುತ್ತಾವಲ್ಲ ಮರಿ ಆಯ್ತು ಯಾವ್ದು ಆಯ್ತು, ಇದು ಕೆಮ್ಮಿನ ಸರ್. ನಾವು ಇದು ಹಾಕ್ತೇವೆ ಸರ್ ಕೆಮ್ಮಿಂದು. ಇದು ಸರ್ ಊಟ ಬಿಟ್ಟಿದ ಮ್ಯಾಗೆ ಸರ್, ಊಟ ಬಿಡುತ್ತಲ್ಲ ನಾವು ಊಟ ಮಾಡ್ತೇವೆ, ಆ ಊಟ ಬೇರೆ ಊಟ ಮಾಡ್ತಿರ್ತ, ಅದು ಹೋಗಿ ಮುಕ್ಕೊಂಡಿರುತ್ತೆ. ಆಗ ನೋಡ್ಬಿಟ್ಟು ಇದು 2 ml ಹಾಕಿಬಿಟ್ರೆ ಸಡನ್ಲಿ ಊಟ ಮಾಡುತ್ತೆ ಸರ್. ಹಂದಿ ಮುಕ್ಕೊಂಡ್ ಕೂಡ ಹೋಗಿ ಊಟ ಮಾಡುತ್ತೆ. ಇದು ಸರ್ ಮರಿ ಹಾಕೋ ಟೈಮ್ದಾಗ ಹಾಕ್ಲಾರ ಮೊದಲೇ 1 ತಿಂಗಳಿದ್ದಾಗ ನಾವು ಮುಸಿರೆಲ್ಲ ಹಾಕ್ತೇವೆ ಸರ್, 10 ml ಹಾಕ್ತೇವೆ. ಅಂದರೆ ಮರಿ ಹಾಲು ಕರೆಕ್ಟ್ ಕೊಡಬೇಕು, ಹಾಲು ಉತ್ತನ ಆಗ್ಬೇಕಂತ ಬಿಟ್ಟು ಇದು ಹಾಕ್ತೇವೆ ಸರ್. ಮರಿ ಹಾಕಿದ ಮ್ಯಾಗ ಹಾಕತ್ತೇವೆ, 15 ದಿವಸ ಕಂಟಿನ್ಯೂ ಹಾಕ್ತೇವೆ. ಇದು ಸರ್ ಜಂತಿನ ಎಣ್ಣೆ ಸರ್, ಇದು ಜಂತಿನ ಎಣ್ಣೆ. ಯಾಕಂದರೆ ಊಟ ಪಚನ ಆಗ್ತಾ ಇರೋದಿಲ್ಲ ಹಂದಿಗೆ, ಊಟ ಮಾಡಿದ್ವಿ ಅದಕ್ಕೆ ಸರ್ 3 ತಿಂಗಳಿಗೊಮ್ಮೆ ಒಂದು ಹಾಕ್ತೇನೆ ಸರ್. ನಾನು ಬೇರೆದವ್ರು ಹೆಂಗೆ ಹಾಕ್ತಾರೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ 6 ತಿಂಗಳಿಗೊಮ್ಮೆ ಅಂತಾರೆ ಸರ್, ನಾನು 3 ತಿಂಗಳಿಗೊಮ್ಮೆ ಹಾಕ್ತೇನೆ ಸರ್. ಒಂದು ಹೆಂಗ್ ಹಾಕ್ತೀರಿ? ಊಟದಾಗ ಹಾಕ್ತೀರಿ? ಇಲ್ಲ ಸರ್, ನಾನು ಬಾಯಲ್ಲಿ ಹಾಕ್ತೇನೆ ಸರ್. ಸರ್ ಎಷ್ಟು ml ಹಾಕ್ತೀರಿ? ಇದು ಮರಿ ಸೈಜ್ ಮ್ಯಾಗ ಸರ್, ವೇಟ್ ಮ್ಯಾಗೆ 10 kg ಇದ್ರೆ 1 ml ಸರ್, 20 kg ಇದ್ರೆ 2 ml ಸರ್, ಹಿಂಗ ಆಗ್ತಾ ಹೋಗುತ್ತೆ ಸರ್. ಇದು ಸರ್ ಇದು ವ್ಯಾಕ್ಸಿನ್ ಎಲ್ಲ ಕಾಸ್ಟ್ಲಿ ಇದಾವ ಸರ್, ಮೆಡಿಸಿನ್ ಎಲ್ಲ ಇದೆ ಸರ್. ಇದು ಮತ್ತೆ ಮಾಡಿದ್ರೆ ಒಂದು ತರಲೇಬೇಕಲ್ಲ ಸರ್. ಎಷ್ಟಿದೆ ಸರ್ ಇದು ಪ್ರೈಸ್? ಎಷ್ಟು? ಇದು ಪ್ರೈಸ್ 180 ಇದೆ ಸರ್. 180 ಸರ್. ಇವೆಲ್ಲ ಅದ್ರೊಳಗಡೆ ಅದ್ರೊಳಗಡೆ ಸರ್ ಇವೆಲ್ಲ. ಅಂತಂದ್ರೆ ಜಾಸ್ತಿ ಕಾಸ್ಟ್ಲಿ ಇರೋದು ಮೆಡಿಸಿನ್ ಯಾವ ಸರ್? ಇದು ಸರ್ ಆಕ್ಷನ್ ಸರ್, ಇದೆ 10 ml ಸಿಗುತ್ತೆ, 180 ರೂಪಾಯಿ. 180 ಇದೆ. 3 ದಿವಸದ ಮರಿ ಹಾಕೋದು? 3 ದಿವಸ ಮರಿ ಇದೆ ಸರ್. ಓಕೆ ಸರ್. ಇದು ಯಾವುದು ಸರ್? ಇದು ಸರ್ ಇದು ಲಿವರ್ ಟಾನಿಕ್ ಅಂತ ಹೇಳ್ತಾರೆ ಸರ್.
ಇದು ಲಿವರ್ ಟಾನಿಕ್ಕು. ಇದು ಎದಕ್ಕೆ ಯೂಸ್ ಆಗುತ್ತಂದ್ರೆ ಊಟ ಕರೆಕ್ಟ್ ಆಗೋದಿಲ್ಲ, ಮರಿ ಭಾಳ ವೀಕ್ ಆಗಿರ್ತಾವಲ್ಲ, ಅದಕ್ಕೆ ಹಾಕಿದ್ರೆ ಊಟ ಕರೆಕ್ಟ್ ಮಾಡ್ತಾವ ಸರ್. ಮರಿಗಳಿಗೆ ಹಾಕೋದಾ ಡೈರೆಕ್ಟ್? ಮರಿಗಳಿಗೆ ಹಾಕೋ ಸರ್, ಫುಡ್ನಾಗ ಹಾಕೋ ಸರ್, ಊಟಕ್ಕೆಲ್ಲ ಹಾಕ್ಬೋದು ಸರ್, ಎಲ್ಲ ಹಂದಿಗೆ ಹಾಕ್ಬೋದು ಸರ್. ಫುಡ್ ಒಳಗೆ ಹಾಕೋದಾ? ಫುಡ್ ಒಳಗೆ ಹಾಕೋ ಸರ್, ಫುಡ್ ಒಳಗೆ ಹಾಕೋದು, ಎಲ್ಲ ಹಂದಿಗೆ ಹಾಕ್ಬೋದು. ಓಕೆ ಎಲ್ಲ ಹಂದಿಗೆ ಹಾಕ್ಬೋದು ಸರ್. ಸರ್ ಮತ್ತೆ ಇದಿದಲ್ಲ ಸರ್, ಮರಿ ಹಾಕ್ತಾ ಇದೆ ಅಂದ್ರೆ ಇವತ್ತು ನಾವು ಮರಿ ಹಾಕ್ತಾ ಇದೆ ಅಂದ್ರೆ ಹಾಕ್ಲಾರ ಮೊದ್ಲೇ 10 ml ಇದು ಹಾಕ್ತೇವೆ ಸರ್. ಮರಿ ಹಾಕೋಕ್ಕಿಂತ ಪೂರ್ವದಲ್ಲಿ ಹಾಕ್ತೇವೆ ಸರ್. 10 ml ಹಾಕ್ತೇವೆ. 10 ml ಹಾಕ್ಬಿಟ್ಟು ಇದು ಸರ್ ಇಲ್ಲಿದೆ ಇದೇನ್ ಮಾಡ್ತೇವೆ ಸರ್, 10 ml ಇದು ಹಾಕ್ತೇವೆ ಸರ್. ಯಾವಾಗ ಮರಿ ಆಗ್ತಾ ಇದೆ ಅಂದ್ರೆ ನೋವು ಆಗ್ತಾ ಇದೆ, ಮರಿ ಆಗ್ತಾ ಇದೆ ಅಂದ್ರೆ ಆ ಟೈಮ್ದಾಗ ಹಾಕ್ತೀನಿ ಸರ್. ಅಂದ್ರೆ ಒಂದೆರಡು ಮರಿ ಹಾಕಿದ್ದೆ ಅಂದ್ರೆ ಹಾಕ್ಬಿಡ್ತೀವಿ? ಇಲ್ಲ ಸರ್, ಮರಿ ಹಾಕ್ಲಿ ಹೋಗ್ಲಿ, ಇದು ಮರಿ ಹಾಕಿರೋದಿಲ್ಲ ಅವಾಗ ಹಾಕಿರ್ತೇವೆ. ಇದು ಮರಿ ಹಾಕೋ ಟೈಮ್ದಾಗ ಎದಕ್ಕೆ ಹಾಕ್ತೇವೆ ಅಂದ್ರೆ ಈಗ ಮಕ್ಕೊಂಡು ಮರಿ ಆಗ್ತಾ ಇರುತ್ತೆ, ನೋವು ತಗೋತಾ ಇರುತ್ತೆ, ತ್ರಾಸ ಮಾಡ್ತಾ, ಅವಾಗ ಅದು 10 ml ಹಾಕ್ಬಿಟ್ರೆ ಸಡನ್ಲಿ ಸರ್ ಮರಿ ಅಡ್ಡ ಇರಲಿ ಏನೋ ಇರಲಿ ಸಡನ್ಲಿ ಹೊರಗಾಗುತ್ತೆ, ಓಪನ್ ಆಗಿ ಮರಿ ಹೊರಗೆ ಬರುತ್ತೆ. ಇದು ಸರ್ ಸಂಡಾಸು. ಇದು ಸಂಡಾಸ್ ಸರ್, ಮರಿ ಸಂಡಾಸ್ ಮಾಡ್ಕೊಂತಲ್ಲ ಅದಕ್ಕೆ ಸಣ್ಣ ಮರಿ ಇದ್ರೆ 2 ml ಹಾಕ್ತೀವಿ. ಬೇದಿ ಹತ್ತಿದ್ರೆ ಇದನ್ನ ಹಾಕ್ತೀರಿ? ಬೇದಿ ಹತ್ತಿದ್ರೆ ಸರ್ ಸಂಡಾಸ್ ಮಾಡ್ತಾರೆ, ಬಾಯಲ್ಲಿ ಹಾಕೋದು? ಬಾಯಲ್ಲಿ ಹಾಕ್ತೇವೆ ಸರ್. ಮರಿ ಸಣ್ಣ ಮರಿ ಇದ್ರೆ ಸಣ್ಣ ಮರಿ ಸಡನ್ಲಿ ಇರುತ್ತೆ, 2 ಸಲ ಹಾಕಿದ್ರೆ ಮುಗಿದೋದು ಸರ್, ಸಡನ್ಲಿ ಸ್ಟಾಪ್ ಆಗುತ್ತೆ. ಹಾಂ ಸರ್, ನಾವು ಸಾಲಿ ಕಲ್ತಿಲ್ಲಲ್ವಾ ಸರ್. ಇದು ಸರ್ ಇದೆ ಹಾಲು ಸರ್, ಹಾಲು ಕೊಡೋ ಸಮಯ ಉತ್ತರ ಸರ್. ಸರ್ ಇದು ಯಾವಾಗ ಯೂಸ್ ಮಾಡೋದು? ಇದು ನಾವು ಕಂಟಿನ್ಯೂ ಮಾಡ್ತೇವೆ ಸರ್. ಮರಿ ಹಾಕೋ ಟೈಮ್ ಆಗಲಿ, ಮರಿ ಹಾಕ್ಲಾರ್ದಿರ್ಲಿ, ಪ್ರೆಸೆಂಟ್ ಇರ್ತಾವಲ್ಲ ಅವಾಗ ಸ್ವಲ್ಪ ಹಾಕ್ತಾ ಇರ್ತೇವೆ ಸರ್. ಯಾವ ಕೆಚ್ಚಲು ಬಿಡ್ತಾ ಹೋಗ್ತಾವ ಸರ್, ಅವ್ ಕೆಚ್ಚಲು ಯಾವ ಜಾಸ್ತಿ ಆಗ್ತಾ ಇರ್ತಾವಲ್ಲ ಅವಕ್ಕೆ ಸ್ವಲ್ಪ ನಾವು ಇದು ಜಾಸ್ತಿ ಮಾಡ್ಕೊಂಡ್ ಹೋಗ್ತೇವೆ ಸರ್. ಅಂದ್ರೆ ಸರ್ ಮರಿ ಹಾಕಿದ ಮ್ಯಾಗ ಹಾಲು ಕರೆಕ್ಟ್ ಕೊಟ್ಟು ಬಿಡ್ತಾವ. ಈಗ ನಾವ್ ಇದನ್ನ ಯೂಸ್ ಮಾಡ್ಲಿಲ್ಲ ಅಂದ್ರೆ ಆ ಟೈಮ್ದಾಗ ಮರಿ ಹಾಲು ಕೊಡುದಿಲ್ಲ ಸರ್. ಇವಾಗ ಹಂದಿಗಳ ಸಮಸ್ಯೆ ಆಗಿದೆ ಅಂತ ನೀವು ಹೆಂಗ್ ಅರ್ಥ ಮಾಡ್ಕೊಳ್ತೀರಿ ಸರ್? ಗೊತ್ತಾಗುತ್ತಲ್ಲ, ಅವು ಊಟ ಮಾಡೋದಿಲ್ಲ, ಒಮ್ಮೊಮ್ಮೆ ಅವು ಬಿಟ್ಟು ಆ ಕಡೆ ದೂರ ಮಕ್ಕೊಂತಿರ್ತಾವ, ಅವೆಲ್ಲ ನೋಡ್ಕೊಂಡಿರ್ತೇವಲ್ಲ, ಅದ್ರ ಮ್ಯಾಗ ಅಂದ್ರೆ ಸರ್ ನಮ್ ಜೀವನನೇ ಇದ್ರಾಗಲ್ಲ. ಈಗ ನಾವು ಡಾಕ್ಟರ್ ಸರ್, ಅದು ಕಾಯಿಲೆ ಅಂದ್ರೆ ಡಾಕ್ಟರ್ಗೆ ಏನಾಗುತ್ತಾ ಅದ್ ಏನ್ ಮಾಡ್ತಾ ಇದೆ ಏನಿಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅಂದ ಮ್ಯಾಗ ನಾವ್ ಇದು ಹಂದಿ ಜೋಪಾನ ಮಾಡ್ತಾ ಇದ್ದಾವ ಅಂದ್ರೆ ನಮ್ಗೆ ಅದು ಎಷ್ಟು ಅರ್ಥ ಆಗಲ್ಲ ಅಂದ್ರೆ ಮತ್ತೆ ನಾವು ಹಂದಿ ಯಾಕೆ ಸಾಕ್ಬೇಕು? ಓಕೆ ಸರ್, ನೀವು ಹೇಳಿರೋ ಪ್ರಕಾರ ಸರ್ ಕಾಮನ್ ಆಗಿ ಬರೋದು ರೋಗಗಳು ಯಾವ ಸರ್ ಹಂದಿಗೆ? ಈಗ ನೋಡ್ರಿ ಸರ್, ಈಗಿನ ಮೂಮೆಂಟ್ ಸರ್ ಹೊಟ್ಟಿ ಬ್ಯಾನೆ ಅಂತಾರ ಸರ್. ಹೊಟ್ಟಿ ಹೊಡ್ಕೊಂತಿರತ್ತ, ಅದೇ ಜಾಸ್ತಿ ಬರೋದು ಬ್ಯಾಸ್ಗ್ಯಾಗ, ಮಳೆಗಾಲ ಬರೋದಿಲ್ಲ, ಅದೇ ಸರ್ ಜಾಸ್ತಿ ಇರೋದು. ಅದ್ರ ಬಗ್ಗೆ ಸ್ವಲ್ಪ ಕರೆಕ್ಟ್ ಆಗಿ ಕ್ರಮಗಳನ್ನ ತಗೊಂಡ್ಬಿಟ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಸರ್. ಹಂದಿ ಸಾಕಾಣಿಕೆ ತುಂಬಾ ಲಾಭದಾಯಕ. ನೋಡ್ರಿ ಸರ್, ಎಲ್ಲಾ ಅಂತಾರೆ ಔಷಧಕ್ಕಿಂತ ಪ್ರಾಣಿಗೆ ಏನ್ ಮುಖ್ಯ ಆಗೋದು ಗೊತ್ತಾ ಸರ್? 2 ಟೈಮ್ ಬ್ಯಾಸ್ಗ್ಯಾಗ 2 ಟೈಮ್ ನೀರ್ ಕರೆಕ್ಟ್ ಕೊಟ್ರೆ ಅವಕ್ಕೆ 2 ಟೈಮ್ ನೀರ್ ಹೊಡೆದ್ರೆ ಯಾವ್ದು ಬ್ಯಾನಿನೇ ಬರೋದಿಲ್ಲ ಸರ್. ನನ್ನ ಅನುಭವ ಪ್ರಕಾರ. ಸರ್, ಇವಾಗ ಊಟ ಮಾಡಕ್ಕೆ 2 ಟೈಮ್ ಫುಡ್ ಕೊಡ್ತೀರಿ, ನೀರ್ ಎಷ್ಟು ಟೈಮ್ ಕೊಡ್ತೀರಿ ಸರ್ ಕುಡಿಯಕ್ಕೆ? ನೋಡಿ ಸರ್, ನಾವು ಪ್ರತಿಯೊಬ್ರು ಪೈಪ್ಲೈನ್ ಮಾಡಿಸಿರ್ತಾರೆ ಸರ್, ನಾವು ಪೈಪ್ಲೈನ್ ಮಾಡಿಸಿಲ್ಲ, ನಾವು ಫುಡ್ದಲ್ಲೇ ನೀರು ಕೊಟ್ಟು ಬಿಡ್ತೀವಿ. ಫುಡ್ ಒಳಗೆ ನೀರು ಕೊಟ್ಟು ಬಿಡ್ತೀವಿ. ಒಮ್ಮೆ ಯಾವಾಗ ಫುಡ್ ಹಾಕ್ತಿರ್ತಾವ ಅವಾಗ ಜಾಸ್ತಿ ನೀರು ಕೊಟ್ಟು ಬಿಡ್ತೀವಿ ಸರ್, ಅದೇ ನೀರು ಕುಡಿದ್ವಿ. ಮತ್ತೆ ಉಲ್ಟಾ ನೀರು ಕೊಡೋದಿಲ್ಲ ನಾವು, ಮತ್ತೆ ಸಾಯಂಕಾಲ ನೀರು ಕೊಡ್ತೀವಿ. 2 ಟೈಮ್ಸ್ ನೀರು ಕೊಡ್ತೀವಿ. 2 ಟೈಮ್ಸ್ ಸಾಯಂಕಾಲ ಮುಸುರು ಹಾಕ್ತದ ಅವಾಗೆ ನೀರು ಹಾಕಿಬಿಡ್ತೀವಿ. 1 ಬಾಕೆಟ್ ನಾವು ಮುಸುರು ಹಾಕಿದ್ರೆ 2 ಬಾಕೆಟ್ ನೀರು ಹಾಕ್ತೇವೆ ಸರ್ ನಾವು. ಅಣ್ಣ, ಇದು ಹಂದಿ ಫಾರ್ಮ್ ಮಾಡ್ಬೇಕಂತಂದ್ರ ಫಾರ್ ಎಕ್ಸಾಂಪಲ್ ನಾವು ಕೋಳಿ ಸಾಕ್ಬೇಕಂತ, ಕೋಳಿ ಫಾರ್ಮ್ ಮಾಡ್ಬೇಕಂತಂದ್ರೆ ಕೆಲವೊಂದ್ ಕಡೆ ಪರ್ಮಿಷನ್ ತಗೋಬೇಕಾಗಿರ್ತೈತಿ, ಕೆಲವೊಂದ್ ಸರ್ಟಿಫಿಕೇಟ್ಸ್ ಎಲ್ಲ ತಗೋಬೇಕಾಗಿರ್ತೈತಿ. ಹಂದಿ ಫಾರ್ಮ್ ಮಾಡ್ಬೇಕಂದ್ರೆ ಆತರ ಏನಾದ್ರು ಟ್ರೈನಿಂಗ್ ತಗೊಂಡೇವನ, ನಾವು ಟ್ರೈನಿಂಗ್ ಕೊಟ್ಟಿದ್ದಾರೆ ನಮ್ಮ ಧಾರವಾಡದಾಗ, ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ಬಂದೇವಿ, ಪಂಚಾಯತ್ ಒಳಗೆ ಪರ್ಮಿಷನ್ ತಗೊಂಡೇವಿ, ತಗೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರೋದು. ಇದು ಎಲ್ಲ ರೀತಿನೂ ತಗೊಂಡು ಮಾಡ್ತಾ ಇರೋದು. ಓಕೆ, ನಾವ್ ಇವಾಗ ಆಲ್ಮೋಸ್ಟ್ ಅಲ್ಲ ಬೀಡ್ ಆಯ್ತು, ಅದಾದ್ಮೇಲೆ ಯಾವ್ದು ಬೀಡ್ ಸಾಕಿದ್ರೆ ಆಯ್ತು, ಮರಿ ಎಷ್ಟ್ ಹಾಕ್ತಾ ಇತ್ತು, ಫುಡ್ ಎಷ್ಟ್ ಹಾಕೋದಾಯ್ತು, ಊಟ ಹೆಂಗ್ ಕೊಡೋದಾಯ್ತು, ಔಷಧ ಹೆಂಗ್ ಕೊಡೋದಾಯ್ತು, ಉಪಚಾರ ಹೆಂಗ್ ಮಾಡೋದಾಯ್ತು, ಫೈನಲ್ ಆಗಿದ್ದೇವೆ. ಫೈನಲ್ ಆಗಿ ಏನಪ್ಪಾ ಅಂತಂದ್ರ ಸರ್, ನೀವು ಮಾರ್ಕೆಟಿಂಗ್ ವ್ಯವಸ್ಥೆನ ಯಾವ ತರ ಮಾಡ್ಕೊಂಡಿದ್ರಿ ಸರ್? ಮಾರ್ಕೆಟ್ ನೋಡಿ ಸರ್, ನಾವು ಅಂಗಡಿ ಮಠ ಹೋಗಿ ಯಾವ್ದು ಕೊಡೋದಿಲ್ಲ. ಯಾಕಂದ್ರೆ ಸರ್ ಅಲ್ಲಿ ಹೋಗ್ಬೇಕು, ದಾರಿಯಲ್ಲಿ ಯಾರೋ ಪ್ರಾಬ್ಲಮ್ ಏನೋ ಆಯ್ತು ಇದೆಲ್ಲ ಯಾವ್ದು ಬೇಡ ಅಂದ್ಬಿಟ್ಟು ₹1 ನಮ್ಗೆ ಕಡಿಮೆ ಸಿಗೋಲ್ದು, ಯಾಕ ಇಲ್ಲೇ ಕೊಟ್ಬಿಡ್ತೇವೆ ಸರ್. ನಾವು ಇಲ್ಲೇ ಕಟ್ಬಿಟ್ಟು ನಾವು ಫಾರ್ಮ್ ಮಠ ಅವ್ರನ್ನ ಕರ್ಸೋದಿಲ್ಲ. ಫಾರ್ಮ್ದ ಅವ್ರಿಗೆ ಮೊದಲೇ ವಿಡಿಯೋ ಹಾಕ್ತೀವಿ, ವಿಡಿಯೋ ಮಾಡಿಬಿಟ್ಟು ವೇಸ್ಟ್ ಎಷ್ಟಿದೆ ಅಂತ ಕೇಳ್ತಾರೆ, ಇಷ್ಟಿದೆ 50 kg ಇದೆ, 60 kg ಇದೆ, 70 kg ಇದೆ, 80 kg ಇದೆ ಅಂತ ಹೇಳ್ಬಿಡ್ತೀವಿ ನಾವು. 1 ಕ್ವಿಂಟಲ್ ಮ್ಯಾಗ್ ಇದಾವೆ ಅಂದ್ಬಿಟ್ರೆ ಅವ್ರು ಸ್ವಲ್ಪ ಮಾರ್ಕೆಟ್ ಕಡಿಮೆ ಕೇಳ್ತಾರೆ. ನಾವೇನು ಮಾಡಿಬಿಡ್ತೇವೆ, ದೊಡ್ಡ ಬೆಳೆಸಕ್ಕೆ ಕೊಡೋದಿಲ್ಲ. 80 kg ಆಗಿಬಿಟ್ಟು ಅಂದ್ರೆ ಕೊಟ್ಟು ಬಿಡ್ತೇನೆ ಸರ್. ಯಾಕಂದ್ರೆ ಅವ್ರ ಕೂಟ ಯಾಕೆ ಕಿರಿಕಿರಿ ಮಾಡ್ಬೋದು, ಬೆಳೆಸೋದು ಈಗ ಮತ್ತೆ ಈಗ 80 kg 1 ಕ್ವಿಂಟಲ್ ಮಾಡೋಕ್ಕಿಂತ 80 kg ಕೊಟ್ಟು ಬಿಟ್ರೆ ಮತ್ತೆ ಅದ್ರ ಜಾಗದಲ್ಲಿ ಮತ್ತೆ ಬೇರೆ ಮರಿ ಹಾಕ್ಬೋದಲ್ಲ, ಅದು ಬೆಳೀತಲ್ಲ ಅಂದ್ಬಿಟ್ಬಿಟ್ಟು ನಾ 80 kg ಕೊಟ್ಟು ಬಿಡ್ತೇನೆ ಸರ್. ನಂಗೆ ಅವು ಮಾರ್ಕೆಟ್ ಕರೆಕ್ಟ್ ಕೊಡ್ತಾರೆ, ₹180 ಕೊಡ್ತಾರೆ, ₹190 ಬರುತ್ತೆ. ಲಾಸ್ಟ್ ಟೈಮ್ ಸರ್ ಈಗ ಇದು ಫಾರ್ಮ್ ಆದಾಗಿಂದ 2 ಸಲ ಕೊಟ್ಟೆ ನಾನು.
ಒಂದು ಸಲ ಒಂದು ತನ ಕೊಟ್ಟೆ, ಒಂದು ಸಲ 2 ತನ ಕೊಟ್ಟಿದ್ದೇನೆ. 2 ಸಲ ಕೊಟ್ಟಿದ್ದೇನೆ ನಮ್ಮ ಮಾಲು. ಆ ಕೊಟ್ಟದಾಗ ಅವ್ರು ಕರೆಕ್ಟ್ ನನಗೆ 200 ರೂಪಾಯಿದಂಗೆ ಕೊಟ್ಟರು. ಅವಾಗ ಈಗ ಏನಾಗಿಬಿಟ್ಟಿದೆ, ಮಾರ್ಕೆಟ್ ಕಡಿಮೆ ಇದೆ ಸರ್. ಬ್ಯಾನಿ ಬಂದಿದೆ, ಅದು ಬಂದಿದೆ ಅಂದ್ಬಿಟ್ಟು ಎಲ್ಲ ಮಾರ್ಕೆಟ್ ಕಡಿಮೆ ಮಾಡಿದ್ದಾರೆ ಸರ್. ಈಗ 180 ರೂಪಾಯಿ ಮನೆ ಕೇಳಿದೆ ಸರ್, ನನ್ನಲ್ಲಿ ಒಂದು 10 ಇದೆ ಕೊಡವು ಕೇಳಿದೆ, 180 ಅಂದ್ಬಿಟ್ಟು. ಇನ್ನ ಸಣ್ಣವಿದೆ, ಇದ್ರೆ ಇರೋಳು ಬಿಡು ಅಂತ ನಾನು ಬಿಟ್ಟಿದ್ದೇನೆ ಸರ್. ಈಗ ಮಾರ್ಕೆಟ್ ಕೇಳ್ಬೇಕು ಸರ್, ಮಾರ್ಕೆಟ್ ಬಂದ್ರೆ ಅಂದ್ರೆ ಆ ಒಂದು 10 ಕೊಟ್ಟು ಬಿಡ್ತೇನೆ ಸರ್. ಸರ್ ಇವಾಗ ಹಾ ಸರ್. ಕೆಲವೊಂದ್ ಕಡೆ ನಿಮ್ಗೆ ಊಟದಲ್ಲಿ ಅಂತಂದ್ರೆ ಅದಕ್ಕೆ ಊಟಕ್ಕೂ ಶಾರ್ಟೇಜ್ ಅಂತ ಏನಾದ್ರು ಆಗಿದೆ ಸರ್ ಇದುವರೆಗೂ? ಸರ್ ಶಾರ್ಟೇಜ್ ಆದಾಗ ನಾವೇನು ಮಾಡಿದ್ದೇವೆ ಸರ್, ಅದಕ್ಕೆ ಅಕ್ಕಿ ಅಂಗಡಿಯಲ್ಲಿ ಅಕ್ಕಿ ತಗೊಂಡ್ ಬಂದ್ಬಿಟ್ಟು ಬಿಸಿ ಮಾಡಿಬಿಟ್ಟು ಹಾಕಿದ್ದೇನೆ ಸರ್. ಅದು ಮಾಡಿದ್ದೇನೆ ಸರ್. ಅಂದ್ರೆ ಕೆಲವೊಂದ್ ಟೈಮ್ ಹೋಟೆಲ್ ವೇಸ್ಟ್ ಇದೇ ಇರೋ ಕಾರಣ. ಸರ್ ಹೌದು, ಇಲ್ಲ ಟೈಮ್ದಾಗ ಮಾಡಿದ್ದೇನೆ ಸರ್. ಇಲ್ಲ ಈಗ ನೋಡಿ ಸರ್, ಇವತ್ತು ಬಂದಿದೆ, ಇವತ್ತು ಸಿಗೋದಿಲ್ಲ, ಹೋಟೆಲ್ ಎಲ್ಲ ಬಂದು, ನಾಳೆ ನನಗೆ ಫುಡ್ ಬೇಕಲ್ಲ, ಮತ್ತೆ ನಾ ಮಾಡ್ಲೇಬೇಕಲ್ಲ ಸರ್. ಅವಕ್ಕೆ ಮತ್ತೆ ಉಪವಾಸ ಮಾಡಕ್ ಆಗೋದಿಲ್ಲ. ಆ ಟೈಮ್ದಾಗ ಮಾಡಿ ನಾನು ಡಬ್ರಿ ಇಟ್ಬಿಟ್ಟು ಅಕ್ಕಿ ತಂದುಬಿಟ್ಟು 25 kg ಅಕ್ಕಿ ಪ್ಯಾಕೆಟ್ 2 ತಂದುಬಿಟ್ಟು ಕುದಿಸಿ ಹಾಕ್ತೇನೆ ಸರ್ ನಾನು. ಅಂದ್ರೆ 50 kg ಹಾಕಿಬಿಟ್ರೆ 200 ಹಂದಿ ಆಗುತ್ತೆ ಸರ್. ಅಂದ್ರೆ ಎಷ್ಟು ಟೈಮ್ ಹಾಕ್ತೀರಿ ಸರ್? ಒಂದೇ ಟೈಮ್ ಹಾಕಿರ್ತೇವೆ ಸರ್. ಆ ಟೈಮ್ ಮತ್ತೆ ಬೆಳಿಗ್ಗೆ ಸಿಕ್ಬಿಡ್ತಲ್ಲ, ಇವತ್ತು ಇರುತ್ತಲ್ಲ, ಬೆಳಿಗ್ಗೆ ಸಿಕ್ಬಿಡ್ತಲ್ಲ, ಮತ್ತೆ ಕವರ್ ಆಗ್ಬಿಡ್ತಲ್ಲ. ಸರ್ ಇವಾಗ ನಿಮ್ದು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿದ್ರೆ ಸರ್, ಒಂದ್ ವೇಳೆ ರೈತರು ಹಂದಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅವ್ರು ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನೋಡಿ ಸರ್, ನಾನು ಮಾರ್ಕೆಟ್ ಕೊಟ್ಟಿದ್ದೇನೆ ಸರ್ ಡಿಪಾರ್ಟ್ಮೆಂಟ್ದವ್ರಿಗೆ. ಅವರು ಬಂದಿದ್ದಾರೆ, ರೈತರು ಬಂದಿದ್ದಾರೆ ಸರ್. ನನ್ನಲ್ಲಿ ರೈತರು ಒಂದು 4-5 ಮಂದಿ ರೈತರು ನಾನು ಫಾರ್ಮದಾಗ ನಾನು ಕೊಟ್ಟಿದ್ದೇನೆ ಸರ್. ನನ್ನ ಕಡೆ ಮರಿ ಇಲ್ಲ ಅಂದ್ರೂ ಕೂಡ ಅವ್ರು ಬಂದವ್ರಿಗೆ ಯಾರಿಗೆ ಹಂಗೆ ಕಳಿಸಿಯಲ್ಲ ಸರ್. ನಾ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ, ನಾನು ಹಿಂಗೆ ಭಿಕ್ಷೆ ಬೇಡುವತ್ತೇನೆ, ಇನ್ನೊಬ್ರು ಫಾರ್ಮ್ದಾಗ ಹೋಗಿ ಭಿಕ್ಷೆ ಬೇಡ ತಗೊಂಬಂದಿರೋ ಮರಿ ಅಂದ್ರೆ ಅವರು ಆ ಥರ ಆಗ್ಬಾರ್ದು. ನಾ ಆಗಿದೆ, ನನ್ನ ಅನುಭವ ಅವ್ರಿಗೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾ ಏನು ಮಾಡಿದ್ದೇನೆ, ಬಂದವ್ರಿಗೆ ಯಾರಿಗೆ ಕಳಿಸಿಲ್ಲ ಸರ್. 1 ತಿಂಗಳು 2 ತಿಂಗಳು ಟೈಮಿಂಗ್ ತೊಗೊಂಡ್ಬಿಟ್ಟು ಕೊಟ್ಟಿದ್ದೇನೆ ಸರ್ ಮರಿ. ಮಾರ್ಕೆಟ್ 7,000 ಇದ್ರೆ ನಾ 5,500 ಒಂದು ಮರಿ ಕೊಟ್ಟಿದ್ದೇನೆ ಸರ್. ನಾ ತಂದಿರೋದು ಸರ್ 8,000 ರೂಪಾಯಿ ಒಂದು ಮರಿ ತಂದೇನೆ ಸರ್. 8,000 7,000 ಹಿಂಗೆ ಕೊಟ್ಟು ತಂದೆ ಸರ್. ಎಷ್ಟು ತಿಂಗಳ ಮರಿಗಳನ್ನು ಕೊಡ್ತೀರಿ ರೈತರಿಗೆ? ನಾನು 2 ತಿಂಗಳ ಮರಿ ಮ್ಯಾಗಿನೂ ಕೊಟ್ಟಿದ್ದೇನೆ ಸರ್. ಅಂದ್ರೆ ಊಟ ಕರೆಕ್ಟ್ ಮಾಡ್ಬೇಕು ಸರ್. 2 ತಿಂಗಳ ಮ್ಯಾಗ ಇದ್ರೆ ಊಟ ಕರೆಕ್ಟ್ ಮಾಡ್ತಾರೆ, 2 ತಿಂಗಳಿದ್ರೆ ಕರೆಕ್ಟ್ ಊಟ ಮಾಡ್ತಾರೆ ಸರ್. ನಿಮ್ ಪ್ರಕಾರ ಕೊನೆಯದಾಗಿ ಹೇಳೋದಾದ್ರೆ ಹಂದಿ ಸಾಕಾಣಿಕೆ ಲಾಭದಾಯಕ ಹೌದು ಅಲ್ವೋ? ಸರ್ ಸಾಕಿದ್ರೆ ನೋಡ್ರಿ ಸರ್, ಲಾಭ ಅನ್ನೋಕ್ಕಿಂತ ಶ್ರಮ ಪಟ್ರೆ ಯಾವುದು ಲಾಸ್ ಇಲ್ಲ. ಶ್ರಮ ಪಟ್ರೆ ಎಂದಿಗೂ ಉತ್ತಮ ಮನುಷ್ಯನೇ. ಅವ್ನು ಕೋಟಿ ಮನುಷ್ಯನೇ ಇದ್ದಂಗೆ. ಹಂದಿ ಸಾಕಿದ್ರೆ ಲಕ್ಷ್ಮಿ ಇದ್ದಂಗೆ, ಅವ್ ಕೋಟಾಧಿಪತಿ ಇದ್ದಂಗೆ ಅವ. ಓಕೆ ಸರ್, ತುಂಬಾ ಸಂತೋಷ ಆಯ್ತು ಸರ್. ಕೊನೆಯದಾಗಿ ನೀವು 2 ವರ್ಷ ಆಯ್ತು ಈ ಫಾರ್ಮ್ ಸ್ಟಾರ್ಟ್ ಮಾಡ್ಬೇಕು, ಅದಕ್ಕಿಂತ ಪೂರ್ವದಲ್ಲಿ ಹೊರಗಡೆಯನ್ನ ಮಾಡ್ತಾ ಇದ್ರಿ ಸರ್. ಇವಾಗ 2 ವರ್ಷದಲ್ಲಿ ತಮ್ದು ಅಂದಾಜು ಪ್ರಾಫಿಟ್ ಅಂತಂದ್ರೆ ಎಷ್ಟಾಗಿರ್ಬೋದು ಸರ್? ಈಗ ನೋಡಿ ಸರ್, 2 ಸಲ ನಾ ಕೊಟ್ಟಿದ್ದೇನೆ. ಅರ್ಧ ಮಂದಿ ಸ್ವಲ್ಪ ಸಾಲ ಹರಿದಿದ್ದೇನೆ ಸರ್. ಒಂದು 10 ಲಕ್ಷ ರೂಪಾಯಿ ಸಾಲ ಹರಿದೇನೆ ಸರ್. ಈಗ ನನ್ನ ಬೀಜದಾಗೆ ಹರಿದೇನೆ ಸರ್. ನನ್ನ ಇಲ್ಲೇ ತೆಗೆದು ಬಿಟ್ಟು ನನ್ನ ಮರಿ ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿದ್ದು ಮರಿನೇ ಕೊಟ್ಟು ಬಿಟ್ಟು 10 ಲಕ್ಷ ರೂಪಾಯಿ ಸಾಲ ಹರಿದೇನೆ ಸರ್. ಈಗ